ಎಲ್ಲರಿಗೂ ನಮಸ್ಕಾರ. ನಾನು ಇವಾಗ ಸಾಯಂಕಾಲ ವ್ಲಾಗ ಚಾಲು ಮಾಡತ್ತೀನಿ ರೀ. ಮಿನಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ರೀ. ಫಸ್ಟಿಗೆ ಹಾಲು ಕಾಸ್ಕೊಂಡ್ಬಿಡ್ಬೇಕಲ್ರಿ. ಹಾಲು ಮೇಲೆ ಕೆನೆ ಇತ್ತು, ಕೆನಿನ ಒಂದು ಡಬ್ಬಿ ಒಳಗೆ ಸ್ಟೋರ್ ಮಾಡಿ ಫ್ರಿಜ್ ಒಳಗೆ ಇಟ್ಕೊಂಡ್ಬಿಡ್ತೀನಿ. ಯಾಕಂದ್ರೆ ಕೆನಿಯಿಂದ ನಾನು ಬೆಣ್ಣೆ ಮನೆಯೊಳಗೆ ರೆಡಿ ಮಾಡ್ತೀನಿ ರೀ. ತುಪ್ಪ ಏನೋ ಹೊರಗಿನ ತೊಗೊಂಬರಲ್ಲ ನಾವು. ಅದ್ರ ಜೋಡಿ ಚುನ್ಮುರಿ ತಿನ್ಬೇಕು ಅನ್ನಿಸ್ತು. ಹಾಗಾಗಿ ಬಿಸಿ ಬಿಸಿ ಚುನ್ಮುರಿ ಮಾಡಾಕತ್ತೀನಿ. ಚುರ್ಮುರಿ ನಮ್ಮ ಮಂಡಕ್ಕಿ ಅಂತಿರಲ್ರಿ, ಆ ರೀತಿ ನಮ್ಮ ಬೆಳಗಾಂ ಸ್ಟೈಲ ಚುನ್ಮುರಿ ಮಾಡಾಕತ್ತೀನಿ. ಚುನ್ಮುರಿ ಚೋಡ ಮಾಡಿದ್ದಾದ್ಮೇಲೆ ಚಹಾ ಮಾಡ್ಬೇಕಲ್ರಿ. ಹಾಗಾಗಿ ಚುನ್ಮುರಿ ಚೋಡ ಚಹಾ ಸಾಯಂಕಾಲ ಒಂದು ಸ್ವಲ್ಪ ತಿನ್ಬೇಕು ಅನ್ನಿಸ್ತು. ಹಾಗಾಗಿ ತಿನ್ನೋದ್ರ ಜೋಡಿ ನಿಮ್ಗೂ ಒಂದು ಸ್ವಲ್ಪ ವಿಡಿಯೋ ಮಾಡಿದಂಗೆ ಅಂತ ಹೇಳಿ ವಿಡಿಯೋ ಮಾಡೀನಿ ರೀ. ಇವಾಗ ಚುನ್ಮುರಿ ಮಾಡೋದು ಮುಗೀತು. ಇನ್ನು ಚಹಾ ಮಾಡಾಕತ್ತೀನಿ ರೀ. ಇದಷ್ಟು ಚಹಾ ಮಾಡ್ಕೊಂಡು ಸ್ವಲ್ಪ ಹೊರಗೆ ಹೋಗಿ ಒಂದು ಸ್ವಲ್ಪ ಸಾಯಂಕಾಲ ಆಗೈತಲ್ಲ, ಹಾಗಾಗಿ ಚಹಾ ಕುಡ್ಕೋತ ಚುನ್ಮುರಿದು ತಿಂದು ಆಮೇಲೆ ನೈಟ್ ಅಡುಗೆ ಮಾಡೋಕೆ ಚಾಲು ಮಾಡ್ಬೇಕು ರೀ. ನನ್ನ ಈ ಮಿನಿ ಬ್ಲಾಗ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿ ಎಲ್ಲರಿಗೂ ಸಪೋರ್ಟ್ ಮಾಡಿರಿ. ನನಗೂ ಸಪೋರ್ಟ್ ಮಾಡಿರಿ. ಟೇಕ್ ಕೇರ್.